ಇದು ಸಾಸ್ ಪ್ಯಾನು ನೋಡಿ, ಇದು ಕಂಚ್ ಅಂದ್ಬಿಟ್ಟು ಮಾಡ್ತಾರೆ ರಿಟೇಲಲ್ಲಿ, ಬಟ್ ಇದು ಕಂಚಿಲ್ಲ, ಇದು ಇರೋದು ಹಿತ್ತಾಳೆ. ಇದು ಕಂಚಲ್ಲಿ ಮಾಡೋಕ್ಕೆ ಆಗಲ್ಲ. ಫ್ರೈ ಪ್ಯಾನಲ್ಲಿ ಸೈಜಸ್ ಇರುತ್ತೆ ನೋಡಿ. ಟೀ ಕ್ಯಾಟಲ್ಸು ಅದರಲ್ಲಿ 4 ಐಸ್ ಇರುತ್ತೆ, ಮತ್ತು ಜ್ಯೋತಿ ಬ್ರ್ಯಾಂಡು. ಇದು ನೋಡಿ ಮಸಾಲೆ ಬಾಕ್ಸಲ್ಲಿ ನಿಮಗೆ ಸೈಜಸ್ ಸಿಗುತ್ತೆ ಮತ್ತು ಕಲರಲ್ಲಿ ಸಿಗುತ್ತೆ. ಇದು ನೋಡಿ ಚೆನ್ನದು ಮಸಾಲೆ ಬಾಕ್ಸು. ಇದು ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಐಟಮ್. ಇದು ತಾಮ್ರದಲ್ಲಿ ಸಿಗುತ್ತೆ ಮತ್ತು ಹಿತ್ತಾಳೆದಲ್ಲೂ ಸಿಗುತ್ತೆ. ದೋಸೆ ತವೆ ಮಾಡ್ಬೋದು, ಇದು ಚಪಾತಿ ಮಾಡ್ಬೋದು. ಹಿತ್ತಾಳೆ ಇದೆ, ಕಂಚು, ಇದು ತಾಮ್ರನೂ ಇದೆ. ಈ ಕಿಚನ್ ಸೆಟ್ಟಲ್ಲಿ ಎಲ್ಲ ವೆರೈಟೀಸ್ ಇದೆ. ಟೇಬಲ್ ಡಿಶ್ಶು ಇದು ನೋಡಿ, ಕಂಟೈನರಲ್ಲಿ ಎಷ್ಟು ಸೈಜ್ ಇದೆ ನೋಡಿ. ಶುಗರ್ ಜಾರು ಎಲ್ಲ ಮ್ಯಾಟ್ ಫಿನಿಶಿಂಗಲ್ಲಿ ಇದೆ ಸರ್. ನೋಡಿ ಇದು ಡಿಶ್ಶು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಒಳಗಡೆ ಕಲೈ ಮಾಡಿದ್ದೀವಿ. ಇದು ಡಿಶ್ಶು, ಫ್ಯಾನ್ಸಿ ಡಿಶ್ ಎಷ್ಟು ಚೆನ್ನಾಗಿದೆ. ಹಾಲ್ ಕುಕ್ಕರ್ ಮಾಡಿಸಿದ್ದೀವಿ. ಇದು ಇಡ್ಲಿ ಕುಕ್ಕರು. ಇದು ಚಪಾತಿ ಮಾಡೋದಕ್ಕೆ. ಇದು 3 ಕಂಪಾರ್ಟ್ಮೆಂಟು ಬರುತ್ತೆ, 2 ಕಂಪಾರ್ಟ್ಮೆಂಟು ಬರುತ್ತೆ. ಇಂಥ ಐಟಮ್ಸು ನಿಮಗೆ ಎಲ್ಲೂ ಸಿಗಲ್ಲ ಸರ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ನೋಡಿ. ಇರೋದು ಈ ಗೋಲ್ಡ್ ಥರ ಇದೆ. ಇದು ನೋಡಿ ಕಾಫಿ ಫಿಲ್ಟರು. ಮತ್ತು ಇದು ನೋಡಿ ಸರ್, ಇದು ಜಗ್ಗು. ಈ ಥರ ಗ್ಲಾಸು ಮತ್ತು ಜಗ್ ಸೆಟ್ ಬರುತ್ತೆ. ಇದು ಬಂದು ಶಂಖಾರತಿ. ಇಲ್ಲಿ ನೀವು ನೋಡ್ಬೋದು ಚಕ್ರ ಆರತಿ ಮಾಡೋದಕ್ಕೆ ಕರ್ಪೂರ ಆರತಿ. ಇದು ನೋಡಿ, ಇದು ಮಟ್ಕಿ ಕಳಸ. ಇದು ನೀವು ಮನೆ ಪರ್ಪಸ್ಗೆ, ಪೂಜೆ ಪರ್ಪಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಹೆವಿ ಕೆಲಸ, ಮಿರರ್ ಫಿನಿಶಿಂಗು. ಇದು ಸ್ಟೆಪ್ ದೀಪ. ಇದನ್ನ ಅಯ್ಯಪ್ಪ ದೀಪ ಅಂತಾನು ಹೇಳ್ತಾರೆ. ಹವನ್ ಕುಂಡ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ, ಹವನ್ ಕುಂಡ ಹೋಮ್ ಫ್ರೆಂಡ್ಲಿ. ನೋಡಿ ನಮ್ಮದು ಮೈನ್ ಸರ್ವಿಸು ಹೋಲ್ಸೇಲ್ ಇರೋದು. ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವು ಸಪ್ಲೈ ಕೊಡ್ತೀವಿ. ಎಲ್ಲ ಹೋಲ್ಸೇಲ್ ಆಗಿ ಕೊಡ್ತೀವಿ. ಕಸ್ಟಮರ್ಗೆ ನಮ್ಮ ಅಂಗಡಿಯಲ್ಲಿ ಡೈರೆಕ್ಟಾಗಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ. ಹೋಲ್ಸೇಲ್ ರೇಟಲ್ಲಿ ನಮ್ಮಲ್ಲಿ 2 ರೇಟ್ ಇಲ್ಲ, ಮತ್ತು ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಇದು ಒಂದು ಬಾಕ್ಸು. ಇದು ನೋಡಿ, ಹಳೆ ಕಾಲದಲ್ಲಿ ನಾವು ಜ್ಯುವೆಲರಿ ಬಾಕ್ಸ್ ಅಂತೀವಲ್ಲ, ಅದು ಜ್ಯುವೆಲರಿ ಬಾಕ್ಸ್ ಟೈಪು, ಹಳೆ ಕಾಲ ಟೈಪು ಇದೆ ನೋಡಿ. ಎಂಟಿಗೆ ಇಲ್ಲಿ ಲಾಕ್ ಬೇಕಾದರೆ ಹಾಕ್ಬೋದು. ಇದರಲ್ಲಿ ನೋಡಿ, ಇದು ಫ್ಯಾನ್ಸಿ ಡಿಸೈನ್ಸು. ಇನ್ನೂ ಒಂದು ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತು ಇದು ನೋಡಿ ಟೀ ಕ್ಯಾಟಲ್ಸು. ಅದರಲ್ಲಿ 4 ಐಸ್ ಇರುತ್ತೆ, ಮತ್ತು ಜ್ಯೋತಿ ಬ್ರ್ಯಾಂಡ್ ಹಿತ್ತಾಳೆ ಮತ್ತು ತಾಮ್ರ ಮತ್ತು ಕಂಚಲ್ಲಿ ಬ್ರ್ಯಾಂಡ್ ಇರೋದು ಒಂದೇ, ಜ್ಯೋತಿ ಅಂತೆ. ಬಾಕಿ ಎಲ್ಲ ಮನೆಯಲ್ಲಿ ತಯಾರಾಗುತ್ತೆ, ಅದು ಬೇರೆ ವಿಷಯ. ಬಟ್ ಬ್ರ್ಯಾಂಡ್ ಇರೋದು ಒಂದೇ, ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಜ್ಯೋತಿ ಹ್ಯಾಂಡಿಕ್ರಾಫ್ಟ್. ಇದು ನೋಡಿ ಇದು ಫ್ರೈ ಪ್ಯಾನಲ್ಲಿ ಸೈಜಸ್ ಇರುತ್ತೆ, ಮತ್ತು ಒಳಗಡೆ ಕಲೈ ಹಾಕಿರ್ತೀವಿ. ಕಾಪರ್ ಮತ್ತು ಹಿತ್ತಾಳೆ 2 ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಸಾಸ್ ಪ್ಯಾನು ನೋಡಿ, ಇದು ಕಂಚ್ ಅಂದ್ಬಿಟ್ಟು ಮಾಡ್ತಾರೆ ರಿಟೇಲಲ್ಲಿ, ಬಟ್ ಇದು ಕಂಚಿಲ್ಲ, ಇದು ಇರೋದು ಹಿತ್ತಾಳೆ. ಇದು ಕಂಚಲ್ಲಿ ಮಾಡೋಕ್ಕೆ ಆಗಲ್ಲ ನೋಡಿ. ಇದು ಜ್ಯೋತಿ ಬ್ರ್ಯಾಂಡು, ಕಂಚಲ್ಲಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಕಂಚಲ್ಲಿ ಮಾಡಬೇಕಾದ್ರೆ ಹ್ಯಾಂಡ್ ವರ್ಕಿಂದ ಮಾಡಬೇಕು. ಇದು ಎಲ್ಲ ಮೋಲ್ಡಿಂಗು. ಇದು ನೋಡಿ, ಇದು ಒಂದು ಟೈಪು. ಸಾಸ್ ಪ್ಯಾನಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ. ನಾವೆಲ್ಲ ಒಂದೊಂದು ಐಟಮ್ ನೋಡಿ ಸರ್. ಇದು ಎಷ್ಟೊಂದು ಡಿಸೈನ್ಸ್ ಇದೆ ಸಾಸ್ ಪ್ಯಾನು. ಇದು ನೋಡಿ, ಇದು ಕುಟಾಣಿದಲ್ಲಿ 2-3 ವೆರೈಟೀಸ್ ಇದೆ, ಮತ್ತು ಡಿಸೈನ್ಸ್ ಎಲ್ಲ ಇರುತ್ತೆ. ಸೈಜಸ್ ಎಲ್ಲ 4-5 ಸೈಜ್ ಬರುತ್ತೆ. ಇದು ನೋಡಿ ಮಸಾಲೆ ಬಾಕ್ಸಲ್ಲಿ ನಿಮಗೆ ಸೈಜಸ್ ಸಿಗುತ್ತೆ, ಮತ್ತು ಕಲರಲ್ಲಿ ಸಿಗುತ್ತೆ. ಈ ಥರ ಪ್ಲೇನು ಸಿಗುತ್ತೆ. ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಚೆನ್ನದು ಮಸಾಲೆ ಬಾಕ್ಸು. ಇದು ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಇದು ನೋಡಿ ಮಸಾಲೆ ಬಾಕ್ಸಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ನಾವು ಎಲ್ಲ ವೆರೈಟೀಸ್ ಒಂದೊಂದಾಗಿ ತೋರಿಸ್ತೀವಿ. ಇದು ನೋಡಿ ಈ ಥರ ಮಸಾಲೆ ಬಾಕ್ಸಲ್ಲಿ ತುಂಬ ವೆರೈಟೀಸು, ಸೈಜ್ ಇದೆ ನೋಡಿ. ಇದೆಲ್ಲ ಮಸಾಲೆ ಬಾಕ್ಸು. ಇದು ಕಡೈ, ಇದು ತಾಮ್ರದಲ್ಲಿ ಸಿಗುತ್ತೆ ಮತ್ತು ಹಿತ್ತಾಳೆದಲ್ಲೂ ಸಿಗುತ್ತೆ. ಇದು ಮಸಾಲೆ ಬಾಕ್ಸ್, ಒಂದು ಖಾಲಿ ಬಾಕ್ಸು, ಎಂಟಿ ಚಪಾತಿ ಬಾಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ಹಾಲೆಲ್ಲ ಇರುತ್ತೆ. ಇದು ಚಪಾತಿ ಬಾಕ್ಸು, ಹಿತ್ತಾಳೆದಲ್ಲಿ ಚಪಾತಿ ಬಾಕ್ಸ್ ಕೂಡ ಇದೆ. ಇದು ನೋಡಿ ಕಡೈ, ಹಿತ್ತಾಳೆದಲ್ಲಿ ಹ್ಯಾಂಡಲ್ ಇರೋದು ಮತ್ತು ವಿದೌಟ್ ಹ್ಯಾಂಡಲ್ 2 ಸಿಗುತ್ತೆ. ಮತ್ತು ಇದು ನೋಡಿ, ಇದು ತುಂಬ ಹೆವಿ. ಇದು ಕಡೈ. ಮತ್ತು ನೋಡಿ ತವಾ, ದೋಸೆ ತವೆ ಮಾಡ್ಬೋದು, ಇದು ಚಪಾತಿ ಮಾಡ್ಬೋದು. ಹಿತ್ತಾಳೆ ಇದೆ, ಕಂಚು, ಇದು ತಾಮ್ರನೂ ಇದೆ. 2 ಇಲ್ಲಿ ಮಾಡಿಸಿದ್ದೀವಿ. ಇದರಿಂದ ಒಂದು ಹೆವಿದು, ಇದು ತುಂಬ ಹೆವಿ ನೋಡಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ದೀವಿ. ಇದು ದೋಸೆ ತವೆ ನೋಡಿ. ದೋಸೆ ತವೆಯಲ್ಲಿ ತವೆಯಲ್ಲಿ ಎಷ್ಟು ಡಿಸೈನ್ಸ್ ಇದೆ. ಇದು ಫುಲ್ ಹೆವಿ. ಇದು ತವಾ. ಮತ್ತು ಇದು ಕಿಚನ್ ಸೆಟ್ಟು. ಈ ಕಿಚನ್ ಸೆಟ್ಟಲ್ಲಿ ಎಲ್ಲ ವೆರೈಟೀಸ್ ಇದೆ. ಮತ್ತು ನೋಡಿ ಸರ್, ಇದ್ರದ್ದು ಮೈನ್ ವಿಶೇಷತೆ ಏನಿದೆ ಅಂದರೆ, ನಮ್ಮ ಬ್ರ್ಯಾಂಡಲ್ಲಿ ಇದ್ರದ್ದು ಕ್ವಾಲಿಟಿ ನೋಡಿ. ಇದು ಗೋಲ್ಡ್ ಥರ ಫಿನಿಶಿಂಗ್ ಇದೆ, ಮತ್ತು ಕಪ್ಪಾಗಲ್ಲ, ಹಾಳಾಗಲ್ಲ, ಯಾವುದೂ ಆಗಲ್ಲ. ಒರಿಜಿನಲ್ ಹಿತ್ತಾಳೆ ಇದು. ಇದು ನೋಡಿ ಡಿಶ್ಶು, ಇದು ಟೇಬಲ್ ಡಿಶ್ಶು. ಈ ಟೇಬಲ್ ಡಿಶ್ಶು ಫ್ಯಾನ್ಸಿ ಡಿಸೈನ್ಸು. ಇದು ನೋಡಿ, ಇದು ಟೇಬಲ್ ಡಿಶ್ಶು. ಈ ಥರ ಇದು ಹೆವಿ, ಫುಲ್ ಹೆವಿ. ಮತ್ತು ಇದು ನೋಡಿ, ಇದು ಬೌಲು, ಇದು ಫುಲ್ ಹೆವಿ ಇದೆ. ಇದು ಆ್ಯಕ್ಚುಲಿ ಇರೋದು ಹಿತ್ತಾಳೆ. ಇದು ರಿಟೇಲಲ್ಲಿ ಮತ್ತು ಆನ್ಲೈನಲ್ಲಿ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ. ನಾವು ಆ ಥರ ಹೇಳೋದಿಲ್ಲ. ನಾನು ಈ ಓಪನ್ ಆಗಿ ಹೇಳ್ತೀವಿ, ಇದು ಹಿತ್ತಾಳೆ ಇದೆ, ಬಟ್ ಕಂಚ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಂಚ್ ಇಲ್ಲ. ಕಂಚಾದರೆ ಟಿನ್ನು ಮತ್ತು ಕಾಪರು ಅದು ಮಿಕ್ಸ್ ಮಾಡಿದರೆ ಕಂಚಾಗುತ್ತೆ. ಹಿತ್ತಾಳೆ ಆದರೆ ಕಾಪರ್ ಮತ್ತು ಜಿಂಕ್ ಮಿಕ್ಸ್ ಮಾಡಿದರೆ ಹಿತ್ತಾಳೆ ಆಗುತ್ತೆ. ಇದು ಎಲ್ಲ ಚಿನ್ನ ಬೆಲೆ ಇದ್ದಂಗೆ ಐಟಮ್ಸ್ ಇರುತ್ತೆ ಸರ್. ಇದು ನೋಡಿ ಕಂಟೈನರಲ್ಲಿ ಎಷ್ಟು ಸೈಜ್ ಇದೆ ನೋಡಿ. ಇದು ಕಂಟೈನರು
ಮತ್ತು ಇದೆಲ್ಲ ಮಸಾಲೆಗೆ ಟೀ ಕಾಫಿ ಅದೆಲ್ಲ ಮಾಡ್ಬೋದು. ಇದು ನೋಡಿ ಎಲ್ಲ ಸೈಜಸ್ ಇರುತ್ತೆ. ಇದು ನೋಡಿ ಇದರಲ್ಲಿ ಇನ್ನೊಂದು ಡಿಸೈನ್ಸು ಡಬ್ಬ, ಈ ಕಂಟೈನರ್ಸಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಡಬ್ಬ ಸೆಟ್ಟು, ಇದು ನೋಡಿ ಎಲ್ಲ ಸೆಟ್ಟು. ಮತ್ತು ಇದು ನೋಡಿ ಇದಕ್ಕೆ ಲಾಕ್ ಬಿಟ್ಟು ಕೂಡ ಹಾಕ್ಬೋದು ಆ ಥರ. ಮತ್ತು ಇದು ಕಾಫಿ ಟೀಗೆಲ್ಲ ಮಾಡೋದು ಇದು ಸೆಟ್ಟು ಡಬ್ಬ. ಇದರಲ್ಲಿ ಇದು ಓವಲ್ಲು, ಮತ್ತು ಇದು ಮ್ಯಾಟ್ ಫಿನಿಶಿಂಗ್ ಕೂಡ ಮಾಡಿದ್ದಾರೆ ನೋಡಿ, ಶುಗರ್ ಜಾರು ಎಲ್ಲ ಮ್ಯಾಟ್ ಫಿನಿಶಿಂಗಲ್ಲಿ ಇದೆ. ಮತ್ತು ಇದು ನೋಡಿ ಈ ಸಣ್ಣ ಸಣ್ಣ ಡಬ್ಬ ವಿತ್ ಕಲೈ, ಯಾಕಂದರೆ ಟಿಫನ್ ಕ್ಯಾರಿಯರು, ಇದರಲ್ಲಿ ಟಿಫನ್ ಕ್ಯಾರಿಯರ್ ಕೂಡ ಮಾಡ್ಬೋದು. ಇದರಲ್ಲಿ ಎಷ್ಟೊಂದು ಸೈಜ್ ಇದೆ ನೋಡಿ, ಇದೆಲ್ಲ ಎಷ್ಟೊಂದು ಸೈಜ್ ಬರುತ್ತೆ, ಎಲ್ಲ ಜ್ಯೋತಿ ಬ್ರ್ಯಾಂಡು. ಮತ್ತು ಸರ್ ಮೇಯ್ನ್ ಈಗ ನಾನು ತೋರಿಸ್ತಾ ಇದ್ದು ನಿಮಗೆ ಕಿಚನ್ ಐಟಮ್ಸು ನೋಡಿ. ನಾವು ಹಳೆ ಕಾಲದಲ್ಲಿ ಎಲ್ಲ ಕಿಚನಲ್ಲಿ ಯೂಸ್ ಮಾಡೋದು ಹಿತ್ತಾಳೆ ಮತ್ತು ತಾಮ್ರ ಮತ್ತು ಕಂಚು ಐಟಮ್ಸು. ಈಗ ಎಲ್ಲ ಸ್ಟೀಲು, ಇಂಡಾಲಿಯಮು ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ, ಅದು ಹೆಲ್ತ್ಗೆ ತುಂಬ ಡೇಂಜರ್ಸು. ಅದಕ್ಕೆ ನಾವೇನು ಮಾಡಿದ್ದೀನಿ, ಹಳೆ ಕಾಲದಲ್ಲಿ ಏನೇನು ಐಟಮ್ ಇತ್ತು ಅದು ಎಲ್ಲನೂ ರೆಡಿ ಮಾಡಿಸಿದ್ದೀನಿ, ಹೊಸ ವೆರೈಟೀಸು ನಾನು ತೋರಿಸ್ತೀನಿ ಒಂದೊಂದು ಐಟಮ್ಸು. ಸರ್ ನೋಡಿ ಇದು ಜೆಕ್ಸ್ ಅಂತಾರೆ, ಇದರಲ್ಲಿ ವಿತ್ ಕ್ಯಾಪು ಬರುತ್ತೆ. ಇದರಲ್ಲಿ ಸೈಜಸ್ ನೋಡಿ ಎಷ್ಟು ಸೈಜಸ್ ಇದೆ. ನಾವು ಹಳೆ ಕಾಲದಲ್ಲಿ ಇದರಲ್ಲೇ ರೈಸು ಹಾಲು ಏನಾದರೆ ಮಾಡ್ತಾಯಿದ್ವಿ, ಆವಾಗ ಯಾವುದು ಕೈಲೇ ಬರ್ತಾ ಇರಲಿಲ್ಲ. 100 ಇಯರ್ಸ್ವರೆಗೂ ಅವರು ಯಾವತ್ತೂ ಡಾಕ್ಟರ್ ಹತ್ರ ಹೋಗೋದು ಇಲ್ಲ. ಇಂಥ ಐಟಮ್ಸ್ ಯೂಸ್ ಮಾಡಿದರೆ ನನಗೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಬಟ್ ಇದ್ರದ್ದು ಒಂದೇ ಪ್ರಾಬ್ಲಮ್ಮು, ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ, ಯಾಕಂದರೆ ಇದು ತೊಳೆಯೋದಕ್ಕೆ ಇದಕ್ಕೆ ತುಂಬ ಕಷ್ಟ. ಬಟ್ ಸಿಂಪಲ್ಲು ಮುಂಚೆನೇ ನಿಂಬೆ ನೀಟಾಗಿ ಕ್ಲೀನ್ ಮಾಡಿದರೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ನೋಡಿ ಸರ್, ಇದು ಡಿಶ್ಶು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಒಳಗಡೆ ಕಲೈ ಮಾಡಿದ್ದೀವಿ ನೋಡಿ ಸರ್. ಒಬ್ಬರು ಕೇಳ್ತಾರೆ ಸರ್ ಕಲೈ ಇರಲೇಬೇಕಂತ ಕೇಳ್ತಾರೆ ಹಿತ್ತಾಳೆ ತಾಮ್ರ ಐಟಮ್ಸಲ್ಲಿ. ಸರ್ ಕಲೈ ಇರಲೇಬೇಕಂದ್ರೆ ನಾವು ಇದರಲ್ಲಿ ಹುಣಸೆಹಣ್ಣು ನಿಂಬೆಹಣ್ಣು ಅಂತ ಖಟ್ಟ ಐಟಮ್ಸ್ ಹಾಕಿದರೆ ಕಲೈ ನೆಸಸರಿ ಇರುತ್ತೆ, ಇಲ್ಲ ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ಈ ಥರ ಸಾಂಬಾರಿಗೆ ಮತ್ತು ಇದಕ್ಕೆ ಯಾವುದಕ್ಕೆ ಯೂಸ್ ಮಾಡಿದರೆ ಕಲೈ ನೆಸಸರಿ ಇಲ್ಲ. ಇದು ತುಂಬ ಒಳ್ಳೆಯದು, ಹೆಲ್ತ್ಗೆ ಆದರೆ ತುಂಬ ಒಳ್ಳೆಯದು. ಇಂಥ ಐಟಮ್ಸು ಕಿಚನಲ್ಲಿ ಯೂಸ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವುದು ಕಾಯಿಲೆ ಬರೋದೇ ಇಲ್ಲ, ಇಷ್ಟು ಮಾತ್ರ ಗ್ಯಾರಂಟಿ. ಯಾಕಂದರೆ ಹಳೆ ಕಾಲದಿಂದ ನಾವು ಕಲಿಬೇಕು, ಹಳೆ ಕಾಲದಿಂದ ಇದೇ ಎಲ್ಲ ಯೂಸ್ ಮಾಡ್ತಾಯಿದೆ ಮುಂಚೆ. ನೋಡಿ ಇದು ಡಿಶ್ಶು, ಫ್ಯಾನ್ಸಿ ಡಿಶ್ಶು ಇಷ್ಟು ಚೆನ್ನಾಗಿದೆ. ಈ ಥರ ಇದು ರಾಜ ಮಹಾರಾಜ ಮನೆಯಲ್ಲಿ ಆ ಥರ ಯೂಸ್ ಮಾಡ್ತಾಯಿದ್ರು ಅಂಥದ್ದು ಡಿಸೈನ್ಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಶ್ಶು, ಇದಕ್ಕೆ ಹ್ಯಾಂಡಲ್ ಕೂಡ ಇದೆ. ಇದು ಫಿನಿಶಿಂಗ್ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ ಸರ್, ಇದು ಒಂದು ಫ್ಯಾನ್ಸಿ ಡಿಸೈನ್ಸ್ ಟೈಪು ಮಾಡಿದ್ದೀವಿ. ಇದರಲ್ಲಿ 4-5 ಸೈಜ್ ಇದೆ, ಎಲ್ಲ ಸೈಜ್ ಇರುತ್ತೆ. ಮತ್ತು ಇದು ನೋಡಿ ಸರ್, ಇದು ನಿಮಗೆ ಪ್ರತಿಯೊಂದು ಐಟಮ್ಸು ಕಿಚನ್ನಲ್ಲಿ ಯೂಸ್ ಆಗುವಂಥದ್ದು ಪ್ರತಿಯೊಂದು ಐಟಮ್ಸು ನಾವು ಮಾಡಿಸಿದ್ದೀವಿ. ಇದು ನೋಡಿ ಹಾಲು ಕುಕ್ಕರ್ ಮಾಡಿಸಿದ್ದೀವಿ. ಹಾಲ್ಗೆ ಇದು ಯೂಸ್ ಮಾಡಿದರೆ ಹಾಲು ಕುಕ್ಕರು ಸರ್. ಇದರಲ್ಲಿ ಅಡುಗೆ ಮಾಡಿಬಿಟ್ಟು ಒಂದ್ಸಲಿ ತಿಂದಿದ್ರೆ ಊಟ ಮಾಡಿದರೆ ಸೆಕೆಂಡ್ ಟೈಮ್ ಅದರಲ್ಲೇ ಊಟ ಮಾಡ್ತೀರಾ, ಯಾಕಂದರೆ ಇದ್ದು ಟೇಸ್ಟ್ ಆ ಥರ ಬರುತ್ತೆ, ಟೇಸ್ಟು ಬರುತ್ತೆ ಮತ್ತು ಎನರ್ಜಿ ಕೂಡ ಬರುತ್ತೆ. ಇದು ಒಂದ್ಸಲಿ ಇದರಲ್ಲಿ ಯೂಸ್ ಮಾಡಿಬಿಟ್ಟು ಇದರಲ್ಲಿ ಊಟ ಮಾಡಿದರೆ ಸೆಕೆಂಡ್ ಡೇ ನೀವೇ ಒಬ್ಸರ್ವ್ ಮಾಡ್ತೀರಾ ಎಷ್ಟು ಎನರ್ಜಿ ಇರುತ್ತೆ ಅಂದ್ಬಿಟ್ಟು. ನೋಡಿ ಸರ್, ಇದು ಕಾಪರಲ್ಲಿ ಎಲ್ಲ ಮಾಡಿಸಿದ್ದೀನಿ ಇಂಥದ್ದು ಐಟಮ್ಸು. ಮತ್ತು ಇದು ನೋಡಿ, ಇದು ಇಡ್ಲಿ ಕುಕ್ಕರ್ ಮಾಡಿಸಿದ್ದೀನಿ. ಇದರಲ್ಲಿ ನೋಡಿ ಈ ಥರ ಇಡ್ಲಿ ಪ್ಲೇಟೆಲ್ಲ ಬರುತ್ತೆ. ಇದು ಹಿತ್ತಾಳೆನೇ, ಬಟ್ ಕಲೈ ಮಾಡಿಸಿದ್ದೀವಿ ಅಷ್ಟೇ, ಇದು ಹಿತ್ತಾಳೆ. ಮತ್ತು ಸರ್ ನೋಡಿ ಇದು ಚಪಾತಿ ಮಾಡೋದಕ್ಕೆ. ಮತ್ತು ಇದು ನೋಡಿ ಸರ್, ಟೇಬಲ್ ಡಿಶ್ಶು ಸಣ್ಣದು ಟೇಬಲ್ ಮೇಲೆ ಇಡೋದಕ್ಕೆ. ಮತ್ತು ಇದು ನೋಡಿ ಟಿಫನ್ ಕ್ಯಾರಿಯರ್, ಇದು 3 ಕಂಪಾರ್ಟ್ಮೆಂಟು ಬರುತ್ತೆ, 2 ಕಂಪಾರ್ಟ್ಮೆಂಟು ಬರುತ್ತೆ ಸರ್. ಈ ಕಡೆ ನೋಡಿ ಇದರ ಕಾಪರ್ ಕಲೆಕ್ಷನು. ಇದರಲ್ಲಿ ಕಲೆಕ್ಷನ್ ತೋರಿಸಿದ್ರೆ ನಮ್ಮ ಹತ್ರ ಸುಮಾರು ಕಲೆಕ್ಷನ್ಗಳು ಇರುತ್ತೆ. ಆ ಥರ ಎಲ್ಲ ಕಲೆಕ್ಷನ್ ತೋರಿಸೋಕೆ ನಮಗೆ ಆಗಲ್ಲ, ಯಾಕಂದರೆ ಫುಲ್ ಡೇ ಬೇಕು ನೀವು ಎಲ್ಲ ಪೂರ್ತಿ ಕಲೆಕ್ಷನ್ ನೋಡಬೇಕಾದ್ರೆ. ಇದು ನೋಡಿ ಕಾಪರ್ ಬಾಟಲ್ ಸೆಟ್ಟು, 2 ಗ್ಲಾಸ್ ಬರುತ್ತೆ, 1 ಬಾಟಲ್ ಬರುತ್ತೆ, ಇದು ಸೆಟ್ ಬರುತ್ತೆ ನೋಡಿ. ಮತ್ತು ಇದರಲ್ಲಿ ಗಿಫ್ಟ್ ಕೊಡೋದಕ್ಕೆ ಇಂಥದ್ದು, ಇದು ಎನಾಮಲ್ ಪೇಂಟ್ ಇದೆ, ಪೇಂಟ್ ಹೋಗಲ್ಲ, ಇದು ಕಾಪರ್ ಮತ್ತು ಕಾಪರಲ್ಲಿ ಸೆಟ್ ಇದೆ. ಈ ಕಾಪರಲ್ಲಿ ನೋಡಿ ಬಾಟಲ್ಸಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಇದು ಒಂದು ವೆರೈಟೀಸ್, ಇದು ಒಂದು ಡಿಸೈನ್ಸು, ಇದು ಕಲರ್ ಡಿಸೈನ್ಸು. ಮತ್ತು ನೋಡಿ ಚಂಬುವಲ್ಲಿ ಈ ಲೋಟ, ಈ ಗ್ಲಾಸಸ್ಸು, ಈ ಮಗ್ಸು, ಜಗ್ಸು, ಸುಮಾರು ವೆರೈಟೀಸ್ ಇದೆ. ಇದು ನೋಡಿ ಚಂಬುದಲ್ಲಿ ಸುಮಾರು ವೆರೈಟೀಸ್ ಇದೆ. ಡಿಸೈನ್ಸ್ ನೋಡಿ ಎಷ್ಟೊಂದು ಡಿಸೈನ್ಸ್ ನಿಮಗೆ ಎಲ್ಲೂ ಇಂಡಿಯಾದಲ್ಲಿ ಸಿಗಲ್ಲ, ಅಷ್ಟು ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ನೋಡಿ. ಇದು ಸೆಟ್ ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ನೋಡಿ ಇಂಥ ಗ್ಲಾಸಸ್ಸು. ಮತ್ತು ಇದು ನೋಡಿ ಇದು ಗ್ಲಾಸ್ ಸೆಟ್ಟು ಹಾವಲ್ಕರಿ. ಇದು ನೋಡಿ ಇದು ಕಂಟೈನರು. ಮತ್ತು ಇದು ನೋಡಿ ಸರ್, ಇದೊಂದು ಸ್ಪೆಷಲ್ ಐಟಮ್ ಸರ್. ನೋಡಿ ಇಂಥ ಐಟಮ್ಸು ನಿಮಗೆ ಎಲ್ಲೂ ಸಿಗಲ್ಲ. ಇದು ಜರ್ಡಿ, ಸಣ್ಣ ಜರ್ಡಿ, ಈ ಫಿನಿಶಿಂಗ್ ನೋಡಿ, ಇದು ನಾವೇ ಮಾಡಿಸಿದ್ವಿ. ಇಂಥ ಐಟಮ್ಸು ನಿಮಗೆ ಆನ್ಲೈನಲ್ಲಿ ಸಿಕ್ಕಿದ್ರೆ ಡಬಲ್ ರೇಟ್ ಕೊಡಬೇಕಾಗಿರುತ್ತೆ. ಬಟ್ ಎಲ್ಲರೂ ನಮ್ಮ ಹತ್ರ ತೊಗೊಂಡೋಗಿ ಮಾಡ್ತಾರೆ, ಹೋಲ್ಸೇಲ್ ರೇಟಲ್ಲಿ ನಾವು ಕೊಡ್ತೀವಿ. ಇಂಥ ನೋಡಿ ಇದು ಜರ್ಡಿ ಇಷ್ಟು ಚೆನ್ನಾಗಿದೆ, ಮಸಾಲೆ ಇದು ಮಾಡಿದ್ವಿ. ಇದು ಮತ್ತು ಇದು ನೋಡಿ, ಇದು ಮೇಲೆ ಡಿಶ್ ಇದೆ, ಇದು ಇದೆ, ಇದು ಕಾಪರ್ ಜಗ್ಗು, ಇಂಥ ಎಲ್ಲ ವೆರೈಟೀಸ್ ಇರುತ್ತೆ. ಇದು ನೋಡಿ ಸರ್, ಇದು ಕಡಾಯಿ ಸರ್. ಇದು ನೋಡಿ
ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ನೋಡಿ ಇರೋದು. ಈ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಬಗ್ಗೆ. ಇದು ಎಲ್ಲ ಬ್ರ್ಯಾಂಡೆಡ್, ಜ್ಯೋತಿ ಬ್ರ್ಯಾಂಡ್ ಅಂದ್ಬಿಟ್ಟು ನಾವು ಮಾಡ್ತೀವಿ. ನಮ್ಮದು ಬ್ರ್ಯಾಂಡ್, ನಾವು ಬೇರೆ ಲೋಕಲ್ ಐಟಮ್ಸ್ ಯಾವುದು ನಾವು ಮಾಡೋದೇ ಇಲ್ಲ. ಎಲ್ಲ ನಮ್ಮ ಫ್ಯಾಕ್ಟ್ರಿದೇ ಇರುತ್ತೆ, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಜ್ಯೋತಿ ಬ್ರ್ಯಾಂಡ್ ಇರುತ್ತೆ. ಇದು ನೋಡಿ ಎಲ್ಲ ನೀವು ಎಲ್ಲೇ ಐಟಮ್ ತೊಗೊಂಡ್ರೆ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಳ್ಳಿ. ನಿಮಗೆ ಕ್ವಾಲಿಟಿಯಲ್ಲಿ ಮೋಸ ಆಗಲ್ಲ. ರೇಟ್ ಒಂದೆರಡು ರೂಪಾಯಿ ಜಾಸ್ತಿ ಇರ್ಬೋದು, ಬಟ್ ಕ್ವಾಲಿಟಿ ನಂಬರ್ 1 ಕೊಡ್ತಾರೆ. ಯಾಕಂದರೆ ಇದು ಮನೆಗೆ ಯೂಸ್ ಮಾಡುವಂಥದ್ದು ಐಟಮ್ಸು. ಇದು ಆನ್ಲೈನ್ ಪರ್ಚೇಸ್ ಮಾಡೋಂಥದ್ದು ಐಟಮ್ಸ್ ಇಲ್ಲ. ಯಾಕಂದರೆ ಇದರಲ್ಲಿ ತುಂಬ ಕ್ವಾಲಿಟೀಸ್ ಇರುತ್ತೆ. ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ಸ್ ಇರುತ್ತೆ. ಇದು ಪ್ಯೂರಿಟಿ ಯಾರಿಗೆ ಗೊತ್ತಾಗಲ್ಲ, ಯೂಸ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಪ್ಯೂರಿಟಿ ಹೆಂಗೆ ಇರುತ್ತಂತೆ. ಇದು ನೋಡಿ ಡಿಸ್ಸು, ಮತ್ತು ಈ ಸಾಸ್ ಪ್ಯಾನ್ ನೋಡಿ ಸರ್, ಗೋಲ್ಡ್ ಥರ ಇದೆ. ಇದು ಒಳಗಡೆ ಇದು ಹಾಕಿದ್ರೆ ಕಲೆ, ಬಟ್ ಗೋಲ್ಡ್ ಫಿನಿಶಿಂಗ್ ಇದೆ. ಸಾಸ್ ಪ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಥರ ಯುನಿಕ್ ಐಟಮ್ಸ್ ಬೇಕಾದರೆ ಒಂದ್ಸಲಿ ನಮ್ಮ ಅಂಗಡಿಗೆ ಬಂದು ನೋಡ್ಕೊಂಡು ಹೋಗಿ. ತೊಗೊಳ್ಳೋದು ಏನು ನೀವು ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಒಂದ್ಸಲಿ ನೋಡ್ಕೊಂಡು ಹೋಗಿ. ನಿಮಗೆ ಐಡಿಯಾ ಬರುತ್ತೆ ಯಾವ ಥರ ಹಿತ್ತಾಳೆ ಮತ್ತು ತಾಮ್ರ ಒರಿಜಿನಲ್ದು ಯಾವ ಥರ ಇರುತ್ತೆ ಮತ್ತು ಡೂಪ್ಲಿಕೇಟ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಕಡೈ ನೋಡಿ ಈ ಥರ ಸರ್. ಇದು ನೋಡಿ ಕಾಫಿ ಫಿಲ್ಟರು, ಎಷ್ಟು ಚೆನ್ನಾಗಿದೆ ಕಾಫಿ ಫಿಲ್ಟ್ರು. ಕಾಫಿ ಫಿಲ್ಟ್ರಲ್ಲಿ ತುಂಬ ಡಿಸೈನ್ಸ್ ಇರುತ್ತೆ, ತುಂಬ ಸೈಜಸ್ ಸಿಗುತ್ತೆ ನಿಮಗೆ. ಮತ್ತು ದೊಡ್ಡದು ಕಾಫಿ ಫಿಲ್ಟ್ರ್ ಬೇಕಾದರೆ ಈ ಥರ ಸಿಗುತ್ತೆ, ದೊಡ್ಡ ಕಾಫಿ ಫಿಲ್ಟ್ರು. ಮತ್ತು ಇದು ನೋಡಿ, ಇದು ಕೇರಳ ಟೈಪ್ ಯೂಸ್ ಮಾಡೋದು ಸರ್. ಇದು ನೋಡಿ ರಾಜ ಮಹಾರಾಜ ಟೈಮು ಈ ಥರ ಸೆಟ್ ಯೂಸ್ ಮಾಡ್ತಾಯಿದ್ರು. ಇದು ಒಂದು ಡಿನ್ನರ್ ಸೆಟ್ಟು. ಇದು ನೋಡಿ ಫಿನಿಶಿಂಗ್ ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ. ಇದು ಡಿನ್ನರ್ ಸೆಟ್ಟು. ಈ ಡಿನ್ನರ್ ಸೆಟ್ಟಲ್ಲಿ ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ. ಇದು ಡಿನ್ನರ್ ಸೆಟ್ಟು ನೋಡಿ. ಇದು ಸ್ಟೀಲ್ ಕಾಪರು ಬ್ರಾಸು, ಮತ್ತು ಇದು ಪ್ಯೂರ್ ಬ್ರಾಸು. ಇದು ಕಂಚು ನೋಡಿ, ಇದು ಕಂಚು ಆದರೆ ಒಂದು ಫಿನಿಶಿಂಗ್ ಬರುತ್ತೆ. ಇದು ಓಮ್ ಅಂತ ಸೌಂಡ್ ಬರುತ್ತೆ ಕಂಚು. ಹಂಗೆ ಹಾಕಿದರೆ ಓಮ್ ಅಂತ ಸೌಂಡ್ ಬರೋದು, ಅವ್ರು ಪ್ಯೂರ್ ಕಂಚು ಇರುತ್ತೆ. ಇದು ಕಾಪರ್ ವಿತ್ ಸ್ಟೀಲು. ಇದು ಡಿನ್ನರ್ ಸೆಟ್ಟು. ಇದು ಹಿತ್ತಾಳೆ ಡಿನ್ನರ್ ಸೆಟ್ಟು. ಇದು ಕಿಚನ್ ಸೆಟ್ ನೋಡಿ. ಮತ್ತು ಇದು ನೋಡಿ ಸರ್, ಇದು ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ರೌಂಜರ್ ಸೆಟ್ಟು. ಇದು ನೋಡಿ ತುಂಬ ಒಳ್ಳೆ ಐಟಮ್ಸು ಗಿಫ್ಟ್, ರಿಟರ್ನ್ ಗಿಫ್ಟ್ಸ್ಗೆ. ಇದು ನೋಡಿ ಮಸಾಲೆ ಹಾಕೋದಕ್ಕೆ, ಹೋಟೆಲಲ್ಲಿ ಮತ್ತೆ ಎಲ್ಲ ಇರುತ್ತಲ್ಲ ಪಿಕಲ್ಸ್ ಎಲ್ಲ ಹಾಕೋದಕ್ಕೆ ಮಸಾಲೆ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಕ್ವಾಲಿಟಿ ನಮ್ಮ ಹತ್ರ ಸಿಗುತ್ತೆ. ಮತ್ತು ಇದು ನೋಡಿ ಸರ್, ಈ ಸೆಟ್ಟು ಜಗ್ಗು ಮತ್ತು 4-6 ಗ್ಲಾಸು ಎಲ್ಲ ಫುಲ್ ಸೆಟ್. ಈ ಫಿನಿಶಿಂಗ್ ನೋಡಿ ಈ ಥರ ಬರುತ್ತೆ. ಇದು 4 ಗ್ಲಾಸು 6 ಸೆಟ್ ಬರುತ್ತೆ ಇದು. ಮತ್ತು ಇದು ನೋಡಿ ಸರ್, ಇದು ಜಗ್ಗು ಈ ಥರ ಗ್ಲಾಸು ಮತ್ತು ಜಗ್ ಸೆಟ್ ಬರುತ್ತೆ. ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಸರ್, ನಮ್ಮಲ್ಲಿ ಕ್ವಾಂಟಿಟಿ ನೋಡಿ ಎಷ್ಟು ಕ್ವಾಂಟಿಟಿ ಇರುತ್ತೆ. ನಿಮಗೆ 1000 ಪೀಸ್ ಬೇಕಾದರೂ ಒಂದೇ ಸಲ ಸಿಗುತ್ತೆ. ಯಾವಾಗ ರೆಡಿ ಇರುತ್ತಲ್ಲ ಸರ್ ಇಷ್ಟು ಸರ್, ಎನಿ ಟೈಮ್ ರೆಡಿ ಇರುತ್ತೆ. ಮತ್ತು ಒಂದು ಫೆಸಿಲಿಟಿ ಕೊಡ್ತೀವಿ ಕಸ್ಟಮರ್ಗೆ. ಯಾರಿಗೆ ಒಂದು ಟಾರ್ಗೆಟ್ ಇರೋದಿಲ್ಲ ರಿಟರ್ನ್ ಗಿಫ್ಟ್ಸಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಒಂದು ಐಡಿಯಾ ಇರೋದಿಲ್ಲ. ಬಟ್ ನಮ್ಮಲ್ಲಿ ಏನಿದೆ ಅಂದರೆ, ಅವ್ರಿಗೆ 500 ಬೇಕಾದರೆ ಅವ್ರು 600 ತೊಗೊಂಡು ಹೋಗ್ಬೋದು. ಆಮೇಲೆ ಅವ್ರಿಗೆ 450 ಯೂಸ್ ಆದರೆ 150 ಪೀಸ್ ನಾವು ವಾಪಸ್ ಕೂಡ ತೊಗೊಳ್ತೀವಿ. ಆ ಥರ ಫೆಸಿಲಿಟಿ ಕೊಡ್ತೀವಿ. ಏನಿದ್ರೆ ಉಳಿದಿದ್ರೆ ನಾವು ವಾಪಸ್ ರಿಟರ್ನ್ ತೊಗೊಳ್ತೀವಿ. ಬಟ್ ಹಂಗೆ ಇರಬೇಕು. ಮತ್ತು ಹಳೆ ಐಟಮ್ಸು ಯಾವುದು ಹಳೆ ಹಿತ್ತಾಳೆ, ಹಳೆ ತಾಮ್ರ, ಹಳೆ ಕಂಚಿದ್ರೆ ನಾವು ತೊಗೊಳ್ತೀವಿ. ಅದ್ರ ಬದಲು ಅವ್ರಿಗೆ ದುಡ್ಡು ಬೇಕಾದರೆ ಕೊಡ್ತೀವಿ. ಮತ್ತು ಐಟಮ್ ಎಕ್ಸ್ಚೇಂಜ್ಗೆ ಐಟಮ್ ಬೇಕಾದರೆ ತೊಗೋಬೋದು. ಮತ್ತು ಸರ್, ಒಂದು ಸ್ಪೆಷಲ್ ಲಿಸ್ಟ್ ಏನಿದೆ ಅಂದರೆ, ನಾವು ವಿಡಿಯೋ ಮಾಡೋ ಉದ್ದೇಶ ಏನಿದೆ ಅಂದರೆ ಸರ್, ಈ ಸಲ ನಾವು ನೋಡಿ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಈ ಸಲ ನ್ಯೂ ಇಯರ್ಗೆ ನಾವು ವೀಡಿಯೋ ಯಾಕೆ ಮಾಡಿಸ್ತಾ ಇದ್ದೀನಿ, ಮತ್ತು ಎಲ್ಲ ಕಡೆ ಯಾಕೆ ಜ್ಯೋತಿ ಅಂದರೆ ಒಂದು ಬ್ರ್ಯಾಂಡ್ ಇದೆ. ನೀವು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಕೇಳಿದರೆ ಜ್ಯೋತಿ ಅಂದರೆ ಒಂದು ಬ್ರ್ಯಾಂಡ್ ಇದೆ ಸರ್. ಕಸ್ಟಮರ್ ಹುಡ್ಕೊಂಡು ಬರ್ತಾರೆ. ಬಟ್ ಈ ಸಲ ನಾವು ವೀಡಿಯೋ ಮಾಡೋದು ಉದ್ದೇಶ, ಈ ಡಿಸೆಂಬರ್ 25 ಹಿಡಿದು 10 ಜನವರಿವರೆಗೂ 10% ಡಿಸ್ಕೌಂಟ್ ಕೊಡ್ತೀವಿ. ನಮ್ಮ ಅಂಗಡಿಯಲ್ಲಿ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡೋರಿಗೆ 10% ಡಿಸ್ಕೌಂಟ್ ಕೊಡ್ತೀವಿ. ಬರೀ 10 ಜನವರಿವರೆಗೂ ಈ ಸ್ಕೀಮ್ ಇರುತ್ತೆ. ನಮ್ಮದು ಮೇಯ್ನ್ ಇರೋದು ಹೋಲ್ಸೇಲು. ನಾನು ಡೈರೆಕ್ಟ್ ಕಸ್ಟಮರ್ನ ಅಂಗಡಿಯವ್ರಿಗೆ ಬರೋರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಮತ್ತು ಡಿಸ್ಕೌಂಟ್ ಕೂಡ ಇಲ್ಲಿ ಬರೋರಿಗೆ ಮಾತ್ರ ಕೊಡ್ತೀವಿ. ನಮ್ಮದು ಆನ್ಲೈನ್ ಸರ್ವಿಸ್ ಯಾವುದು ಇಲ್ಲ. ವಾಟ್ಸಪ್ಪಲ್ಲಿ ಯಾವುದು ರೇಟ್ ಗಿಟ್ ಹೇಳೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಮತ್ತು ಸರ್, ಇನ್ನೊಂದು ಹೇಳ್ತೀನಿ, ನಮ್ಮ ಅಂಗಡಿಯಲ್ಲಿ ತುಂಬ ಕಸ್ಟಮರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನೀವು GST ತೊಗೊಳ್ತೀರಾ, GST ನಾವು ವಿದೌಟ್ GST ಮಾಡೋದಿಲ್ಲ. ನಮ್ಮ ಹತ್ರ ಬಿಲ್ ಕಂಪಲ್ಸರಿ ಇದೆ. ನಮ್ಮ GST ಸೇರಿ ನಾವು ಸೆಲ್ ಮಾಡೋದು. ವಿದೌಟ್ GST ನಾವು ಸೆಲ್ ಮಾಡೋದಿಲ್ಲ. ನಮ್ಮ ಹತ್ರ ಬಿಲ್ ಕೊಡ್ತೀವಿ. ಯಾಕಂದರೆ ನಮ್ಮದು ಬ್ರ್ಯಾಂಡೆಡು, ಮತ್ತು ಬ್ರ್ಯಾಂಡೆಡಲ್ಲಿ ನಿಮಗೆ ಗ್ಯಾರಂಟಿ ಕೂಡ ಸಿಗುತ್ತೆ. ಬಿಲ್ಲು ಕೊಡ್ತೀವಿ. ವಿದೌಟ್ ಬಿಲ್ ನಾವು ಸೆಲ್ ಮಾಡೋದಿಲ್ಲ. ಈಗ ನಾವು ಬಂದಿದ್ದೀವಿ 4th ಫ್ಲೋರ್ ಅಲ್ಲಿ. ಇಲ್ಲಿ ನಿಮ್ಗೆ ಎಲ್ಲ ಆರತಿ ವೆರೈಟಿ ಸಿಗುತ್ತೆ, ಆರತಿ ಮತ್ತೆ ದೀಪ ವೆರೈಟೀಸು. ಈಗ ನಾನು ನಿಮ್ಗೆ ಒಂದೊಂದು ಆರತಿ ವೆರೈಟೀಸ್ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಶಂಖ ಆರತಿ. ನಮ್ಮ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬರುತ್ತೆ, ಜ್ಯೋತಿ ಬ್ರ್ಯಾಂಡ್ ಅಂತ. ಇದು ಶಂಖ ಆರತಿ. ಇಲ್ಲಿ ನೀವು ನೋಡ್ಬೋದು ಚಕ್ರ ಆರತಿ. ಇದು ನಾಗ ಆರತಿ. ಇದು ನೀವು ನೋಡ್ಬೋದು ಕುರ್ಮ ಆರತಿ ಅಂತ ಹೇಳ್ತಾರೆ, ಕುರ್ಮ ಆರತಿ. ನೀವು ಫಿನಿಶಿಂಗ್ ನೋಡ್ಬೋದು, ಎನ್ಗ್ರೇವಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಇದು ಫೀಲ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎನ್ಗ್ರೇವಿಂಗ್ ಮಾಡಿದ್ದಾರೆ. ಅದೇ ತರ
ನಮ್ಮ ಹತ್ರ ಮನೆಗೆ ಯೂಸ್ ಮಾಡೋದಕ್ಕೆ ಧೂಪ್ ಪಂಚ ಆರತಿ ಇದನ್ನ 5 ಆರ್ತಿಸ್ ಬರುತ್ತೆ ಇದರಲ್ಲಿ. 5 ಆರ್ತಿ ಇದು ನೋಡಿ, ಇದೊಂದು ಮಾಡೆಲ್ ಇದೆ 5 ಆರ್ತಿದಲ್ಲಿ. ಇಲ್ಲಿ ನೋಡಿ, ಇದು 5 ಆರ್ತಿ, ಇದೆಲ್ಲ ಟೆಂಪಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ. ಇದು ನೋಡಿ, ಇದು 9 ಆರ್ತಿ. ಇದೇ ತರ ಸೇಮ್ ಟೆಂಪಲ್ ಗೀಸ್ಗೆ 11 ಆರ್ತಿ ಬರುತ್ತೆ. ಇದು ನಮ್ಮ ಹತ್ರ ದೊಡ್ಡದು 11 ಆರ್ತಿ ಇದೆ. ಮತ್ತೆ ಇದು ನೀವು ನೋಡ್ಬೋದು ಕರ್ಪೂರ ಆರತಿ. ಟೆಂಪಲ್ ಅಲ್ಲಿ ಆರತಿ ಮಾಡೋದಕ್ಕೆ ಕರ್ಪೂರ ಆರತಿ. ನೀವು ಕಳಸಗಳು ನೋಡ್ಬೋದು. ಕಳಸದಲ್ಲಿ ನಮ್ಮ ಹತ್ರ 20+ ವೆರೈಟೀಸ್ ಇದೆ, 25+ ವೆರೈಟೀಸ್ ಇದೆ ಕಳಸದಲ್ಲಿ. ಇದು ನೋಡಿ, ಇದು ಮಟ್ಕಿ ಕಳಸ. ಇದೆಲ್ಲ ಹ್ಯಾಂಡ್ ಲೇಸರ್ ಇದೆ, ಹ್ಯಾಂಡ್ ಇಂದ ಎನ್ಗ್ರೇವಿಂಗ್ ಮಾಡಿರೋದು ನೋಡಿ. ಇದೆಲ್ಲ ಮಿರರ್ ಫಿನಿಶಿಂಗ್ ಇದೆ, ಮತ್ತೆ ಎಲ್ಲ ಜ್ಯೋತಿ ಬ್ರ್ಯಾಂಡ್ಸ್ ಬರುತ್ತೆ. ಇದೇ ತರ ಇದು ಒಂದು ಕಳಸ ಇದೆ ನೋಡಿ. ಇದು ನೀವು ಮನೆ ಪರ್ಪಸ್ಗೆ, ಪೂಜೆ ಪರ್ಪಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಇದರಲ್ಲಿ ಸೈಜಸ್ ಕೂಡ ಬರುತ್ತೆ, 5 ಸೈಜಸ್ ಬರುತ್ತೆ. ಮತ್ತೆ ಪೂಜೆಗೆ ಇಲ್ಲಿ ನೋಡಿ, ಇದೆಲ್ಲ ಕಳಸ, ಹೆವಿ ಕಳಸ, ಮಿರರ್ ಫಿನಿಶಿಂಗು, ಪಾಲಿಶಿಂಗ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ರಿಫ್ಲೆಕ್ಷನ್ ನೋಡಿ. ಇದೇ ತರ ಡಿಸೈನ್ ಅಲ್ಲೂ ಬರುತ್ತೆ, ವಿತ್ ಲೆಗ್ ಬರುತ್ತೆ, ಇದಕ್ಕೆ ಲೆಗ್ ಬರುತ್ತೆ. ಅದೇ ತರ ಸುಮಾರು ವೆರೈಟೀಸ್ ಇದೆ ಕಳಸಗಳಲ್ಲಿ. ನೀವು ನೋಡ್ಬೋದು ಸುಮಾರು ವೆರೈಟೀಸ್ ಇದೆ. ಇಲ್ಲಿ ನೋಡಿ, ಚಿಕ್ಕದು ಕಳಸ, ಸ್ಮಾಲ್ ಕಳಸ, ಮನೆಯಲ್ಲಿ ಹಿಡಿಯೋಕೆ, ಟೆಂಪಲ್ ಅಲ್ಲಿ ಹಿಡಿಯೋಕೆ. ಇದು ಗಂಗಾಜಲಿ, ಅಮೀನ್ಗಂಜ್ ಅಂತ ಹೇಳ್ತಾರೆ. ಗಂಗಾಜಲಿ ತೀರ್ಥ ಸ್ಟೋರ್ ಮಾಡೋದಿಕ್ಕೆ, ಟೆಂಪಲ್ ಅಲ್ಲಿ ತೀರ್ಥ ಸ್ಟೋರ್ ಮಾಡೋದಿಕ್ಕೆ. ಮತ್ತೆ ಇದು ನೋಡ್ಬೋದು ಗಡಾ ಸೆಟ್ ಅಂತ ಹೇಳ್ತಾರೆ. ಇದನ್ನ ಗಡಾ ಸೆಟ್, ದೇವ್ರ ಮನೆಯಲ್ಲಿ ನೀರು ತೀರ್ಥ ಎಲ್ಲ ಹಾಕೊಂಡು ಇದನ್ನ ಗಡಾ ಸೆಟ್ ಹೇಳ್ತಾರೆ. 5 ಸೆಟ್ಟು, 7 ಸೆಟ್ಟು, 8 ಸೆಟ್ಟು, ಆ ತರ ಗಡಾ ಸೆಟ್ ಬರುತ್ತೆ. 11 ಸೆಟ್ಸ್ ಬರುತ್ತೆ ಈ ತರ. ಇದೇ ತರ ಚಂಬುದಲ್ಲಿ ನಮ್ಮ ಹತ್ರ ನೋಡಿ ಬೇರೆ ಬೇರೆ ವೆರೈಟೀಸ್ ಇದೆ. ಇದು ಡಿಸೈನ್ ಅಲ್ಲಿ ವೆರೈಟಿ. ಇದೇ ತರ ಶಂಕು ಚಕ್ರದಲ್ಲೂ ಬರುತ್ತೆ. ಮತ್ತೆ ಈಗ ನಾನು ನಿಮ್ಗೆ ತೋರಿಸೋದು ಪಂಚಪಾತ್ರ. ಇದು ಬ್ರಾಸ್ ಪಂಚಪಾತ್ರ ವಿತ್ ಸ್ಪೂನು, ತೀರ್ಥ ಕೊಡೋದಿಕ್ಕೆ ಪಂಚಪಾತ್ರ. ಇದೇ ತರ ಬ್ರಾಸ್ ಅಲ್ಲಿ, ಕಾಪರ್ ಅಲ್ಲಿ, ತೆಳುವುದು ಬೇಕಾ ತೆಳುವುದು ಸಿಗುತ್ತೆ, ಹೆವಿದು ಬೇಕಾ ಹೆವಿದು ಸಿಗುತ್ತೆ. ಇದು ಸ್ಪೂನ್ ನೋಡಿ, ಸ್ಪೂನು ತೆಳುವುದು ಬೇಕಾ ತೆಳುವುದು ಸಿಗುತ್ತೆ, ಹೆವಿ ಬೇಕಂದ್ರೆ ರಾಡು ಇರೋದು ಸಿಗುತ್ತೆ ನಿಮ್ಗೆ. ಪಂಚಪಾತ್ರದಲ್ಲಿ ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ ನೋಡಿ, ನೀವು ನೋಡ್ಬೋದು. ಎಲ್ಲ ಜ್ಯೋತಿ ಬ್ರ್ಯಾಂಡ್ ಬರುತ್ತೆ. ಮತ್ತೆ ಈಗ ನಮ್ಮ ಹತ್ರ ನಾನು ನಿಮ್ಗೆ ತೋರಿಸೋದು ಸ್ಟೆಪ್ ದೀಪ. ಇದು ಸ್ಟೆಪ್ ದೀಪ, ಇದನ್ನ ಅಯ್ಯಪ್ಪ ದೀಪ ಅಂತಾನು ಹೇಳ್ತಾರೆ. ಇದು 7 ಸ್ಟೆಪ್ ಇದೆ. 1 2 3 4 5 6 7 7 ಸ್ಟೆಪ್. ಇದೇ ತರ 5 ಸ್ಟೆಪ್, 4 ಸ್ಟೆಪ್, 7 ಸ್ಟೆಪ್ ಎಲ್ಲ ಬರುತ್ತೆ. ಮತ್ತೆ ಈಗ ನಾನು ತೋರಿಸೋದು ಹೊಸ ಐಟಮ್ ಬಂದಿರೋದು ನಮ್ಮ ಹತ್ರ, ಹವನ್ ಕುಂಡ. ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಹವನ್ ಕುಂಡ, ಹೋಮ್ ಫ್ರೆಂಡ್ಲಿ. ಇದೆಲ್ಲ ಹವನ್ ಕುಂಡ. ಇದರಲ್ಲಿ 3 ಸೈಜಸ್ ಇದೆ. ಇದೇ ತರ ಕಾಪರ್ದ್ರಲ್ಲೂ ಬರುತ್ತೆ. 1 2 and 3 3 ಸೈಜಸ್ ಇದೆ. ಪ್ಯೂರ್ ಶೀಟ್ ಐಟಮು. ಅದೇ ತರ ದೊಡ್ಡದು ಹವನ್ ಕುಂಡ, ಕಾಪರ್ ಅಲ್ಲಿ ಮತ್ತೆ ಬ್ರಾಸ್ ಅಲ್ಲಿ. ನೀವು ನೋಡ್ಬೋದು ಫಿನಿಶಿಂಗ್ ಮತ್ತೆ ಪಾಲಿಶ್ ನೋಡ್ಬೋದು. ನಿಮ್ಮ ಹತ್ರ ಬೇರೆ ಅಂಗಡಿಯಲ್ಲಿ ನಿಮ್ಗೆ ಇದೆಲ್ಲ ಕಬ್ಬಣ ಹ್ಯಾಂಡಲ್ ಬರುತ್ತೆ. ಇದೆಲ್ಲ ಚಿನ್ನ ಚಿಕ್ಕ ಡೀಟೇಲಿಂಗ್ ನಿಮ್ಗೆ ನೋಡಕ್ ಆಗೋದಿಲ್ಲ. ಬಟ್ ಇದೆಲ್ಲ ಕಬ್ಬಣ ಹ್ಯಾಂಡಲ್ಸ್ ಬರುತ್ತೆ. ನಮ್ಮ ಹತ್ರ ಬಂದು ಇದೆಲ್ಲ ಪ್ಯೂರ್ ಹ್ಯಾಂಡಲ್ಸ್ ಮತ್ತೆ ಬ್ರಾಸ್ ವೆಲ್ಡಿಂಗ್ಗೆ, ಬ್ರಾಸು ಕಾಪರಿಗೆ ಕಾಪರ್ ವೆಲ್ಡಿಂಗ್ ಬರುತ್ತೆ. ಪ್ಯೂರ್ ಕಾಪರ್ ಇದು. ಅದೇ ತರ ದೊಡ್ಡದು ಹವನ್ ಕುಂಡ ಬೇಕಾ, ಅದನ್ನು ಇದೆ ನಮ್ಮ ಹತ್ರ ನೋಡಿ. ಇದು 24 ಇಂಚ್, 20 ಇಂಚಸ್, 22 ಇಂಚ್, 2x2 ಫೀಟು ಸಿಗುತ್ತೆ ಸ್ಕ್ವೇರ್ ಅಲ್ಲಿ. ನೋಡಿ ಹ್ಯಾಂಡಲ್ ನೋಡಿ, ವಿತ್ ಲೆಗ್ ಬರುತ್ತೆ ಇದು. ಆ ತರ ಸುಮಾರು ವೆರೈಟೀಸ್ ಇದೆ ನಮ್ಮ ಹತ್ರ. ಕಸ್ಟಮೈಸೇಬಲ್, ಇದೆಲ್ಲ ಕಸ್ಟಮೈಸೇಬಲ್. ಮನೆಯಲ್ಲಿ ಆರತಿ ಯೂಸಸ್ಗೆ, ಪೂಜೆ ಯೂಸಸ್ಗೆ, ಟೆಂಪಲ್ ಅಲ್ಲಿ ಪೂಜೆ ಮಾಡೋದಿಕ್ಕೆ, ಆರತಿ ಮಾಡೋದಿಕ್ಕೆ ಆರತಿ ಸೆಟ್ಟು. ಇದು ನೋಡಿ, ಇದರಲ್ಲಿ ಕಸ್ಟಮೈಸ್ ಏನಂದ್ರೆ ನೀವು ತಟ್ಟೆ ಯಾವ ತರ ಬೇಕೋ, ನಮ್ಮ ಹತ್ರ ತಟ್ಟೆ ಚಾಯ್ಸಸ್ ಇದೆ. ಯಾವ್ದು ತಟ್ಟೆ ಬೇಕೋ ಆ ತಟ್ಟೆ ತಗೋಬಹುದು. ತಟ್ಟೆಯಲ್ಲಿ ಎನ್ಗ್ರೇವಿಂಗ್ ಬೇಕಾ ಎನ್ಗ್ರೇವಿಂಗ್ ಸಿಗುತ್ತೆ, ಡಿಸೈನ್ ಬೇಕಾ ಡಿಸೈನ್ ಸಿಗುತ್ತೆ. ತಟ್ಟೆ ವೇರಿಯೇಷನ್ ಅಲ್ಲಿ ನಾನು ನಿಮಗೆ ಬೇರೆ ಫ್ಲೋರ್ ಇದೆ, ಅಲ್ಲಿ ತಗೊಂಡು ಹೋಗ್ತೀನಿ. ಇದು ಬೇರೆ ಬೇರೆ ದೀಪ, ಏನಾದರೂ ಬೇರೆ ಕಳಸ ಬೇಕಾ ಅದು ಕಳಸ ಹಾಕ್ಬೋದು. ಈ ತರ ಏನಾದರೂ ದೀಪ ಹಾಕ್ಬೇಕಾ ಹಾಕ್ಬೋದು. ಪದಂಪಿ ಎಲ್ಲ ಹಾಕ್ಬೇಕಾ ಅದನ್ನು ಹಾಕ್ಬೋದು. ಆ ತರ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು. ಮತ್ತೆ ಎಲ್ಲ ಬ್ರಾಸ್ ರಿವಿಟ್ ಬರುತ್ತೆ ಇದಕ್ಕೆ, ಗಿಫ್ಟಿಂಗ್ ಕೊಳ್ಳಿದ್ದಕ್ಕೆ. ಬ್ರಾಸು ಮತ್ತೆ ಕಾಪರು, ದಾನಂ ಬೌಲ್ ನೋಡಿ, ಇದೆಲ್ಲ ಶೀಟ್ ಐಟಮ್, ಪ್ಯೂರ್ ಬ್ರಾಸ್, ಪ್ಯೂರ್ ಕಾಪರ್, ಬ್ರಾಸ್ ಅಂಡ್ ಕಾಪರ್ ದಾನಂ ಬೌಲು. ಮತ್ತೆ ಈಗ ನಾನು ತೋರಿಸೋದು ನಿಮಗೆ ಸೇರಲ್ಲಿ ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ ನೋಡಿ. ಇದು ಬ್ರಾಸ್ ಸೇರು, ಇದು ಸ್ವಲ್ಪ ಹೆವಿ ಗೇಜ್ ಅಲ್ಲಿ ಇದೆ. ಇದೇ ತರ ನಿಮಗೆ ಲೈಟ್ ವೇಟ್ ಗೇಜ್ ಅಲ್ಲಿ ಬೇಕಾ ಅದನ್ನು ಇದೆ. ಇದರಲ್ಲಿ ಸೈಜಸ್ ಬೇಕಾ ಸೈಜು ಸಿಗುತ್ತೆ ನಿಮಗೆ. ಇದು ನೋಡಿ, ಇದು ಬ್ರಾಸ್ದು ಲೈಟ್ ವೇಟ್ ಶೀಟ್ ಐಟಮು. ಇದೇ ತರ ಸ್ವಲ್ಪ ಹೆವಿಯಲ್ಲಿ ಸ್ಮಾಲ್ ಬೇಕಾ ಇದನ್ನು ಸಿಗುತ್ತೆ ನೋಡಿ. ಸ್ಮಾಲ್ ಅಲ್ಲಿ ಇದೇ ಟೈಪು ಸಿಗುತ್ತೆ. ಇದರಲ್ಲಿ ನಿಮಗೆ ಶಂಖಚಕ್ರ ನಾಮನೂ ಬರುತ್ತೆ. ಇದು ಕಾಪರ್ ಅಲ್ಲಿ ಡಿಸೈನ್ ನೋಡಿ. ಇದೆಲ್ಲ ಹ್ಯಾಂಡ್ ಡಿಸೈನು. ನೀವು ಇದನ್ನ ಫೀಲ್ ಮಾಡಿ ನೋಡ್ಬೋದು, ಹ್ಯಾಂಡ್ ಡಿಸೈನ್ ಇದೆಲ್ಲ.
ಮತ್ತೆ ಕಾಪರ್, ಪ್ಯೂರ್ ಕಾಪರ್. ರೆಡಿಶ್ನೆಸ್ ಇಂದ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಪ್ಯೂರ್ ಕಾಪರ್ ಅಂತ. ಇದು ನೋಡಿ, ಶಂಕು ಚಕ್ರ ನಾಮನೂ ಬರುತ್ತೆ ಇದ್ರ ಮೇಲೆ. ಇದೇ ತರ ನಿಮ್ಗೆ ಏನು ಇದ್ರ ಮೇಲೆ ಮಾಡಿಸಿ ಕೊಡ್ಬೇಕಂದ್ರೆ ಅದನ್ನು ಮಾಡಿಕೊಡೋಣ ನಾವು.